ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಂಡೇ ಮಾರ್ನಿಂಗ್ ಆಗಿತ್ತು ಆ್ಯಂಡ್ ನೈಟ್ ಸ್ನೋ ಕೂಡ ಬಿದ್ದಿತ್ತು. ಸೊ ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಿದ್ದು ಚಪಾತಿ. ಸೊ ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವತ್ತು ನನ್ನ ಮಗಳು ಲಂಚ್ ಬಾಕ್ಸಿಗೆ ಕ್ಯಾರೆಟ್ ಚಪಾತಿ ಮಾಡ್ತಾ ಇದ್ದೆ. ಸೊ ಇವಾಗ ನಮ್ಮ ಮನೇಲಿ ನಾನು ಪ್ಲೇನ್ ಚಪಾತಿ ಮಾಡೋದೇ ಇಲ್ಲ. ಚಪಾತಿ ಹಿಟ್ಟಿಗೆ ಯಾವುದಾದ್ರು ತರಕಾರಿಗಳಂದರೆ ಕ್ಯಾರೆಟು, ಸ್ಪಿನಾಚು, ಬೀಟ್ರೂಟ್ ಆ ಥರ ಮಿಕ್ಸ್ ಮಾಡಿ ನಾನು ಚಪಾತಿ ಮಾಡೋದು. ಇವತ್ತು ಮಾಡ್ತಾ ಇದ್ದಿದ್ದು ಕ್ಯಾರೆಟ್ ಚಪಾತಿ. ಸೊ ಅದಕ್ಕೆ ನಾನು ಸ್ವಲ್ಪ ಎಳ್ಳು, ಜೀರಿಗೆ ಮತ್ತು ಉಪ್ಪು, ಹೋಲ್ ವೀಟ್ ಫ್ಲವರು, ಕ್ಯಾರೆಟು ಇಷ್ಟನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಕ್ಯಾರೆಟ್ ಚಪಾತಿ ಮಾಡ್ತಾ ಇದ್ದಿದ್ದು. ಸೊ ಏನಂದರೆ ಹೆಲ್ದಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊತೀನಿ. ಆ್ಯಂಡ್ ತುಪ್ಪನೂ ಕೂಡ 1 ಸ್ಪೂನ್ ಹಾಕೋತೀನಿ, ಬಿಕಾಸ್ ಚಪಾತಿ ಸಾಫ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಏನಂತ ಅಂದರೆ ಇವಾಗ ಮಕ್ಕಳುಗಳು ತರಕಾರಿಗಳು ಸೈಡ್ ಡಿಶಲ್ಲಿ ಒಂದೊಂದು ಸಲ ತಿಂತಾರೆ, ಒಂದೊಂದು ಸಲ ತಿನ್ನಲ್ಲ. ಈ ರೂಪದಲ್ಲಿ ತರಕಾರಿ ಹೋಗಲಿ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟಿಗೆ ಕೂಡ ಚಪಾತಿ ಹಾಕೋತೀನಿ. ಆ್ಯಂಡ್ ಕಲಸಿಟ್ಟಾದಮೇಲೆ ಸ್ವಲ್ಪ ಹೊತ್ತು ನೆನೆಸ್ತೀನಿ. ನೆನಿಬೇಕಾದ್ರೆ ನಾನು ಇನ್ನು ಮಿಕ್ಕಿದ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಅಂದರೆ ಅವಳು ಲಂಚ್ ಬಾಕ್ಸಿಗೆ ಏನೇನು ಫ್ರೂಟ್ಸು, ವೆಜಿಟೇಬಲ್ಸ್ ಹಾಕಬೇಕು ಅದನ್ನೆಲ್ಲ ವಾಶ್ ಮಾಡೋದಾಗಿರಲಿ ಅಥವಾ ಸ್ವಲ್ಪ ಸೋಕ್ ಮಾಡಿ ಇಟ್ಟಿರ್ತೀನಿ. ಸೊ ಅದಾದಮೇಲೆ ಕಟ್ ಮಾಡಿ ಲಂಚ್ ಬಾಕ್ಸಿಗೆ ಹಾಕ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಸ್ನ್ಯಾಕ್ಸ್ ಬಾಕ್ಸು, ಲಂಚ್ ಬಾಕ್ಸ್ ಎರಡು ರೆಡಿ ಮಾಡಿದ್ದೆ. ಆ್ಯಂಡ್ ಇವತ್ತು ಬೀಟ್ರೂಟ್ ಕಟ್ ಮಾಡಾದಮೇಲೆ ನನಗೆ ಅಂದರೆ ಮೇಲ್ಗಡೆದು ಸಿಪ್ಪೆ ತೆಗ್ದಾದ್ಮೇಲೆ ಆಶ್ಚರ್ಯ ಆಯಿತು, ಬಿಕಾಸ್ ಇದು ಬೀಟ್ರೂಟ್ ಬೇರೆ ಥರ ಇತ್ತು, ಅಂದರೆ ವೈಟು ರೆಡ್ ಎರಡು ಮಿಕ್ಸ್ ಆಗಿತ್ತು. ಸೊ ಇದು ಕಿಯಾಜಾ ಅಂತ ಹೇಳ್ಬಿಟ್ಟು ಕಿಯಾಜಾ ಬೀಟ್ರೂಟ್ ಅಂತ ಹೇಳ್ತಾರೆ. ಸೊ ಇದು ಇಟಾಲಿ ಕಡೆದು. ನನಗೆ ಗೊತ್ತಿರಲಿಲ್ಲ ಬೀಟ್ರೂಟ್ ಅಂದರೆ ಈ ಥರ ತೊಗೊಂಬಂದಿದ್ದೀನಿ ಈ ಸಲ ಅಂತ ಹೇಳ್ಬಿಟ್ಟು, ಬಿಕಾಸ್ ಮೇಲ್ಗಡೆ ಸಿಪ್ಪೆ ನೋಡಿದಾಗ ಏನೂ ಡಿಫ್ರೆನ್ಸ್ ಅನಿಸಲಿಲ್ಲ. ರೆಡ್ ಬೀಟ್ರೂಟ್ ಹೆಂಗಿರುತ್ತೆ ಹಾಗೆ ಇತ್ತು. ಸೊ ಇವತ್ತು ಬೆಳಗ್ಗೆ ಚಪಾತಿಗೆ ಬೀಟ್ರೂಟ್ ಸಬ್ಜಿ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಸಬ್ಜಿ ಮಾಡಬೇಕಾದ್ರೆ ನಾನು ತುಂಬ ರುಬ್ಬಿ ಹಾಕೋದಾಗಲಿ ಅಥವಾ ಏನೋ ಆ ಥರದ್ದೆಲ್ಲ ಮಾಡೋಕ್ಕೋಗಲ್ಲ. ಸಿಂಪಲಾಗಿ ಒಗ್ಗರಣೆ ಹಾಕಿ ಚಪಾತಿಗೆ ಮಾಡಿಕೊಡೋದು. ಸೊ ಚಪಾತಿ ಇವಾಗ ನೆಂದಿದೆ ಆ್ಯಂಡ್ ಇವಾಗ ಚಪಾತಿ ಹರ್ಕೊಂಡು ಬೇಯಿಸ್ತಾ ಇದ್ದೆ. ಆ್ಯಂಡ್ ಚಪಾತಿ ಹರಿಬೇಕಾದ್ರೆ ನಾನು ಯೂಶ್ವಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೋತೀನಿ. ಅಂದರೆ ಈ ಥರ ಅಂದರೆ ಈ ಥರ ಸಾಟಿ ಮಾಡಿಬಿಟ್ಟು ಮಾಡೋದ್ರಿಂದ ಚಪಾತಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಸ್ವಲ್ಪ ಲೇಯರ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ಚಪಾತಿ. ಯೂಶ್ವಲಿ ಈ ಥರ ಫೋಲ್ಡ್ ಮಾಡ್ದಲೇ ಸುಮ್ಮನೆ ಹರಿದ್ರೆ ಸ್ವಲ್ಪ ಒರಟಾಗುತ್ತೆ ಅಂತ ನನಗನ್ಸುತ್ತೆ. ಸೊ ಈ ಥರ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಂದರೆ ಬೀಟ್ರೂಟ್ ಚಪಾತಿದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಬಿಕಾಸ್ ಕ್ಯಾರೆಟಿಂದ. ಸೊ ಇಲ್ಲಿ ರೆಡಿ ಆಯಿತು ಬೀಟ್ರೂಟ್ ಪಲ್ಯ. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ ಕೂಡ ಹಾಕಿರ್ತೀನಿ. ಸೊ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ತೀವಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಬೀಟ್ರೂಟ್ ಹಾಕಿ ಬೇಯಿಸೋದಷ್ಟೇ. ಸೊ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೋತೀನಿ, ಏನು ತುಂಬ ಇದಾಗಿ ಮಾಡಲ್ಲ. ಯಾಕಂದರೆ ನನ್ನ ಮಗಳು ಕೂಡ ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಸೊ ಹಾಗಾಗಿ ಮೆಣಸಿನ್ಕಾಯಿ ಏನು ಹಾಕಿರ್ತೀನಿ ಅದೇ ಸ್ಪೈಸ್ ಲೆವೆಲ್ ಅಷ್ಟೇ. ಸೊ ಇಷ್ಟನ್ನ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಮಾಡಿದ್ದೆ, ಅಂದರೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ. ಮಕ್ಳಿಗೆ ಏನಂತ ಅಂದರೆ ನಾವು ಎಷ್ಟು ತರಕಾರಿ ಕೊಡ್ತೀವಿ ಅಷ್ಟು ಒಳ್ಳೆಯದು, ಬಟ್ ಯಾವ ಫಾರ್ಮಲ್ಲಿ ಬೇಕಾದ್ರೂ ಕೊಡ್ಬೋದು. ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಚಪಾತಿ ಹಿಟ್ಟುಗಳಿಗೆ ಅಥವಾ ರೊಟ್ಟಿ ಮಾಡಿದಾಗ ಆ ಥರ ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಸ್ಕೂಲಿಗೆ ಅವಳು ಈ ಥರ ಸೈಡ್ ಡಿಶ್ ಕೊಟ್ಟಾಗ ಇಷ್ಟಪಡೋದಿಲ್ಲ. ಹಾಗಾಗಿ ಮನೇಲೇ ಮಾಡಿರೋಂಥ ಇದು ಟೊಮ್ಯಾಟೊ ಜಾಮ್ನ ಚಪಾತಿಗೆ ಹಾಕ್ಬಿಟ್ಟು ಕೊಡ್ತೀನಿ. ಸೊ ದಟ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಲಂಚ್ ಬಾಕ್ಸಿಂದು. ಯಾಕೆ ಅಂತಂದರೆ ಲಂಚ್ ಬಾಕ್ಸಿಗೆ ಆಲ್ರೆಡಿ ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಕಟ್ ಮಾಡಿ ಹಾಕಿರ್ತೀನಿ. ಸೊ ಸೈಡ್ ಡಿಶ್ ಇಲ್ಲ ಅಂತಂದ್ರೂ ಇಟ್ಸ್ ಓಕೆ, ಇವಳು ಚಪಾತಿ ಜಾಮಲ್ಲಿ ತಿನ್ಕೊಂಡು ಬರ್ತಾಳೆ ಅನ್ನೋದು ಒಂದಿರುತ್ತೆ. ಸೊ ಬಟ್ ಆದಷ್ಟು ಹೆಲ್ದಿಯಾಗಿ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತೀನಿ. ಅಂದರೆ ಎವ್ರಿ ಡೇ ಒಂದು ಸ್ನ್ಯಾಕ್ಸ್ ಮಾತ್ರ ಹಾಕಿರ್ತೀನಿ, ಸ್ವಲ್ಪ ಚಿಪ್ಸ್ ಆಗಿರ್ಬೋದು ಎಲ್ಲ. ಬಟ್ ಅದೂ ಕೂಡ ಸ್ವಲ್ಪ ಅಂದರೆ ಬೇಕ್ ಮಾಡಿರೋದು ಆ ಥರ ಚಿಪ್ಸ್ಗಳನ್ನ ತರಕ್ಕೆ ಟ್ರೈ ಮಾಡ್ತೀನಿ, ಫ್ರೈ ಚಿಪ್ಸ್ಗಿಂತ. ಇಲ್ಲಿ ಮಾರ್ನಿಂಗ್ ಇವಾಗ ಚಪಾತಿ, ಪಲ್ಯ ಮತ್ತು ಹಾಲು ಕೊಟ್ಟಿದ್ದೀನಿ. ಸೊ ಒಂದೊಂದು ದಿನ ಏನಾಗುತ್ತೆ ಫ್ರೂಟ್ಸ್ನ ಜೊತೆಗೆ ಕೊಟ್ಟಿರ್ತೀನಿ. ಆ್ಯಂಡ್ ಮಧ್ಯಾಹ್ನ ಊಟ ಬಂದು ರೈಸು ಮತ್ತು ಸಾಂಬಾರು ಮಾಡಿದ್ವಿ, ತರಕಾರಿ ಸಾಂಬಾರು ಆ್ಯಂಡ್ ಹಪ್ಪಳ ತಿಂದಿದ್ವಿ ಇವತ್ತು. ಸೊ ಇದು ನನ್ನ ಲಂಚ್ ಆಗಿದ್ದು. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.